ಅಂದಿನ ಸಾಮಾಜಿಕ ಆ ಶರಣೆಯರ ಸಾಮಾಜಿಕ ಪ್ರಜ್ಞೆ ಯಾವ ರೀತಿ ಇತ್ತು, ಕೊಡುವಂಥದ್ದನ್ನು ಹಂಚಿಕೊಂಡು ತಿನ್ನುವಂಥದ್ದನ್ನು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಇದಕ್ಕಿಲ್ಲಕ್ಕಮ್ಮ ತಾನಷ್ಟೇ ಗಂಡ ಭಾಳ ಅಕ್ಕಿ ತಂದಾಗ ಅಯ್ಯಯ್ಯೋ ಇಷ್ಟೊಂದು ಆಗ್ತಿರಿ ತಂದ್ರಿ ಅಂಥೇಳಿ ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ಲಿ. ಇವತ್ತು ಯಾವ ಹೆಣ್ಮಕ್ಳು ನಾವು ಗಂಡಂದ್ರು ಲಂಚ ಹೊಡ್ಕೊಂಡು ಬಂದರೆ ಅಯ್ಯಯ್ಯ ಎಷ್ಟು ಆದರ ಮಾಡಿ ಪ್ರೀತಿ ಆತಿಥ್ಯ ಕೊಟ್ಟು ಸಾಕ್ತೀವಿ, ಅವರನ್ನು ಭಾಳ ಪ್ರೀತಿಸ್ತೀವಿ. ಆದರೆ ಅವಳು ಎಚ್ಚರಿಸ್ತಾಳೆ, ಈ ಸಕ್ಕಿ ಆಸೆ ನಿನಗೇಕೆ ಅಂಥೇಳಿ. ನಾವಾದರೆ ಇಷ್ಟೇ ಅಕ್ಕಿ ನಾನು ನೀನು ತರೋದು ಅಂಥೇಳಿ ಅಂತಿದ್ವಿ. ಹಾಗೆಯೇ ನಮ್ಮ ಪಕ್ಕದ ಮನೆಯಲ್ಲಿ ಇಬ್ಬರು ಗಂಡ ಹೆಣ್ತಿದ್ದಾರೆ, ಅವ್ರು ಭಾರಿ ಶ್ರೀಮಂತರು, ಕೈ ಎತ್ತಿ ಕೊಡೋದೇ ಇಲ್ಲ. ಅವಾಗ ಗಂಡ ಹೇಳ್ದ, ಏಯ್ ನಾವು ಹೆಂಡ್ತಿ ಹೇಳಿದ್ಲು, ರೀ ನಾವು ದಿನಕ್ಕೆ 2 ಹೊತ್ತು ಉಣ್ತೀವಿ, ಒಂದೇ ಹೊತ್ತು ಉಣ್ಣನ ಇನ್ಮೇಲೆ ಒಂದೊತ್ತು ಉಳಿಸ್ತೀವಲ್ಲ, ಆ ದುಡ್ಡು ಉಳಿತೈತಲ್ಲ ಅದ್ರಲ್ಲಿ ಕಾಶಿಗೆ ಹೋಗಿ ಬರನ್ರಿ ಅಂದ್ಲು. ಗಂಡ ಹೇಳ್ದ, ಏ ಹುಚ್ಚಿ ಒಂದೊತ್ತು ಯಾಕೆ ಉಣ್ಣನ, ಅದನ್ನ ಬಿಟ್ಟು ಬಿಡೋಣ ಬಿಡು, ಕಾಶಿಗೆ ಸೀದಾ ಕೈಲಾಸಕ್ಕೆ ಹೋಗ್ಬೋದು ಅಂದ್ಬಿಟ್ಟ. ಅದಕ್ಕೇನೆ ಇವತ್ತು ನಾವೆಲ್ಲರೂ ನಮ್ಮ ತಪ್ಪುಗಳನ್ನು ಅವರು ತಿದ್ಕೊಂಡು ನಡೀತಾ ಇದ್ರು, ಸಮಾಜವನ್ನು ತಿದ್ದುತ್ತಾ ಇದ್ರು, ಗಂಡನನ್ನು ತಿದ್ದುತ್ತಾ ಇದ್ರು. ಇವತ್ತು ನಾವು ನಮ್ಮ ತಪ್ಪನ್ನೆಲ್ಲ ಬೇರೆಯವ್ರಿಗೆ ಹೊರಿಸ್ತೀವಿ. ಹಿಂಗೇನೆ ಅದೇ ಗಂಡ ಹೆಂಡ್ತಿ ಇದ್ರು, ಏನು ಮಾಡಿದ್ರಪ್ಪ, ನನ್ನನ್ನೊಂದ್ಸರಿ ಮೊನ್ನೆ ದೇವಸ್ಥಾನದ ಯಾವುದೋ ಉದ್ಘಾಟನೆ ಕರೆದಿದ್ರು, ಹೋಗಿದ್ದೆ. ಎಲ್ಲ ಕ್ಯೂನಲ್ಲಿ ನಿಂತಿದ್ರು ಪ್ರಸಾದ ಕೊಡೋಕ್ಕೆ ಅಂತೇಳಿ. ನಾನು ನಿಂತ್ಕೊಂಡೆ, ಪ್ರಸಾದವನ್ನು ಕೊಟ್ಟರು, ಪಂಚಾಮೃತ ಪ್ರಸಾದವನ್ನು. ಅದನ್ನು ಹಿಂಗೆ ಕೂಡದೆ ಒರೆಸ್ಕೊಳಕ್ಕೆ ಏನು ಖರ್ಚಿಪ್ಪಿರಲಿಲ್ಲ, ತೊಳ್ಕೊಳಕ್ಕೆ ನೀರಿರಲಿಲ್ಲ, ಒಂಥರ ಅಂಟಂಟಾತು, ಒಂಥರ ಮಾಡ್ಕೊಂತಿದ್ದೆ. ನನ್ನಿಂದ ಒಬ್ಬ ಅಮ್ಮ ನಿಂತಿದ್ರು, ಯಾಕವ ತಾಯಿ ಹಿಂಗಾಡ್ತಿದೀಯಾ ಅಂದ್ರೆ. ಅದಕ್ಕೆ ಅಮ್ಮ ಕೈಯೆಲ್ಲ ಅಂಟಂಟಾತು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದೆ. ಅಯ್ಯ ಅದಕ್ಕೆ ಯಾಕೆ ಅಷ್ಟಕ್ಕಂದು ಯೋಚನೆ ಮಾಡ್ತೀಯ, ನಿನ್ನ ಮುಂದೆ ನಿಂತದಳಲ್ಲ ಆಕೆ ಸರಿಗೆ ಒರ್ಸು ಅಂದರು. ಅಯ್ಯೋ ಅವ್ರಿಗೆ ಗೊತ್ತಾದ್ರೆ ಏನು ಮಾಡಲ್ವಾ ಅಂದೆ. ನಾನು ನಿನ್ನ ಸರಿಗೆ ಒರೆಸ್ಲಿಲ್ವಾ, ನಿನಗೆ ಹೆಂಗೆ ಗೊತ್ತಾತಾ ಅಂದ್ಬಿಟ್ರು. ಹೀಗೆ ನಾವೇನು ಮಾಡ್ತೀವಿ, ನಮ್ಮ ತಪ್ಪುಗಳನ್ನು ಬೇರೆಯವ್ರ ತಲೆ ಮೇಲೆ ಹಾಕಿ ನಾವು ಖುಷಿಯಾಗಿರೋದಕ್ಕೆ ನೋಡ್ತೀವಿ. ಅಂದಿನ ಶರಣೆಯರು ಎಲ್ಲರನ್ನೂ ನಮ್ಮವರು ಅಂತೇಳಿ ಅಂದ್ಕೊಂಡಿದ್ರು. ಆದರೆ ನಾವು ಇಂದಿನ ಶರಣೆಯರು ನಮ್ಮ ಮನೆಯಲ್ಲಿರೋ ನಮ್ಮ ಅತ್ತೆ ಮಾವನ್ನೇ ನಮ್ಮವರು ಅಂತೇಳಿ ನಾವು ಇವತ್ತು ಅಂದ್ಕೊಳ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮನ್ನೇ ನಾವು ನಮ್ಮವರು ಅಂತೇಳಿ ಅಂದ್ಕೊಳ್ತಾ ಇಲ್ಲ. ಇದು ಅತ್ಯಂತ ದುರಂತದ ಸಂಗತಿ. ನಾನು ಮೊನ್ನೆ ನನ್ನ ಗೆಳತಿ ಮನೆಗೆ ಹೋಗಿದ್ದೆ. ಗೆಳತಿ ಮನೆಗೆ ಹೋದಾಗ ಅವಳು ಅಯ್ಯೋ ಅಪರೂಪಕ್ಕೆ ಬಂದ್ಬಿಟ್ಟಿದ್ದಾಳೆ ಅಂತೇಳಿ ನನಗೇನಾದರೂ ಒಂದು ಸ್ವೀಟ್ ಕೊಡೋಣ ಅಂತೇಳಿ ಡಬ್ಬಿ ಎಲ್ಲ ಹುಡುಕಿದ್ಲು, ಏನೂ ಸಿಗಲಿಲ್ಲ. ತಕ್ಷಣ ಇವಾಗೆಲ್ಲ ಆನ್ಲೈನ್, ನಾವು ಏನು ಬೇಕಾದರೂ ಆನ್ಲೈನಲ್ಲಿ ತರಿಸ್ಕೋಬೋದು. ಒಂದು ಸ್ವೀಟ್ ಸ್ಟಾಲಿಗೆ ಫೋನ್ ಮಾಡಿದ್ಲು, ಆ ಕಡೆಯಿಂದ ಕೇಳಿದರು, ಹಲೋ ಇದು ಸಿಹಿ ತಿಂಡಿ ಅಂಗಡಿಗೆ ನಿಮಗೆ ಸ್ವಾಗತ, ನಿಮಗೇನು ಬೇಕು ಕೇಳಿ ಅಂದರು. ಅದಕ್ಕೆ ಇವಳು ಸಿಹಿ ತಿಂಡಿ ಬೇಕು ಅಂದ್ಲು. ಲಾಡು ಬೇಕಾದರೆ 1 ಒತ್ತಿ, ಒಬ್ಬಟ್ಟು ಬೇಕಾದರೆ 2 ಒತ್ತಿ, ಮೈಸೂರು ಬೇಕು ಬೇಕಾದರೆ 3 ಒತ್ತಿ ಅಂತು. ಆಕೆ 1 ಒತ್ತಿದ್ಲು. ಹಾಂ, ಡ್ರೈ ಫ್ರೂಟ್ ಲಾಡು ಬೇಕಾದರೆ 1 ಒತ್ತಿ, ಬೇಸನ್ ಲಾಡು ಬೇಕಾದರೆ 2 ಒತ್ತಿ, ಗುಳಿಗೆ ಲಾಡು ಬೇಕಾದರೆ 3 ಒತ್ತಿ ಅಂತು. ಆಕೆ 3 ಒತ್ತಿದ್ಲು. ಒತ್ತಿದ್ಮೇಲೆ 1/4 kg ಬೇಕಾದರೆ 1 ಒತ್ತಿ, 2 kg ಬೇಕಾದರೆ 2 ಒತ್ತಿ, 1 ಕ್ವಿಂಟಲ್ ಬೇಕಾದ್ರೆ 3 ಒತ್ತಿ ಅಂತು. ಆಕೆ ಗೊಡಿ ಬಿಡಿನಲ್ಲಿ 3 ಒತ್ತಿ ಬಿಟ್ಲು. ಅಯ್ಯಯ್ಯೋ 1 ಕ್ವಿಂಟಲ್ ತಗೊಂಡು ನಾನೇನು ಮಾಡಲಿ ಅಂತೇಳಿ ಫೋನ್ ಇಟ್ಬಿಟ್ಲು. 2 ನಿಮಿಷ ಬಿಟ್ಟು ಆ ಕಡೆಯಿಂದ ಫೋನ್ ಬಂತು, ನಿಮ್ಮ 1 ಕ್ವಿಂಟಲ್ ಗುಳಿಗೆ ಲಾಡು ಆರ್ಡರನ್ನು ಸ್ವೀಕರಿಸಿದ್ದೇವೆ, ದಯಮಾಡಿ ನಿಮ್ಮ ಮನೆಯ ವಿಳಾಸವನ್ನು ತಿಳಿಸಿ ಕಳಿಸಿ ಕೊಡುತ್ತೇವೆ ಅಂದರು. ಅವಳಂದ್ಲು, ಅಯ್ಯೋ ನಾನು ಫೋನ್ ಮಾಡಿಲ್ಲ ಅಂದ್ಲು. ಹಾಗಾದ್ರೆ ನಿಮ್ಮ ತಂಗಿ ಮಾಡಿರಬೇಕು, ಅವರಿಗೆ ಫೋನನ್ನು ಕೊಡಿ ಅಂತೇಳಂದ್ರು. ಆವಾಗ ಅವಳಂದ್ಲು, ನಾವು 6 ಜನ ಅಕ್ಕ ತಂಗಿಯರಿದ್ದೇವೆ, ಮೊದಲನೇ ಉಳಬೇಕಾದ್ರೆ 1 ಒತ್ತಿ, 2ನೇ ಉಳಬೇಕಾದ್ರೆ 2 ಒತ್ತಿ, 3ನೇ ಉಳಬೇಕಾದ್ರೆ 3 ಒತ್ತಿ. ಇವತ್ತು ನಾವೆಲ್ಲರೂ ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಬರೀ ಒತ್ತದರಲ್ಲೇ ಮುಳುಕ್ಕೊಂಬಿಟ್ಟಿದ್ದೀವಿ. ನಮ್ಮ ಮಕ್ಕಳು ಮತ್ತು ನಾವು ಆ ಮೊಬೈಲ್ ಒತ್ತದನ್ನು ಬಿಟ್ಟು ತಿಕ್ಕದನ್ನು ಬಿಟ್ಟು ವಯಸ್ಸಾಗಿರೋ ನಮ್ಮ ಮನೆಯಲ್ಲಿರೋ ನಮ್ಮ ಅತ್ತೆ ಮಾವನ್ನ ನಮ್ಮ ತಂದೆ ತಾಯಿಗಳ ಕೈಕಾಲು ಒತ್ತಿದ್ರೆ ಅವ್ರು ಇನ್ನೊಂದು 4 ಕಾಲ ಚೆನ್ನಾಗಾದರೂ ಬದುಕ್ತಾರೆ. ಅದನ್ನು ಕಲಿಯೋಣ. ಅದು ನಾವು ಆ ಶರಣೆಯರಿಂದ ಕಲಿಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಪಾಠ. ಅನುಭವ ಮಂಟಪದಲ್ಲಿ ಅಕ್ಕ ಹೋದಾಗ, ತಾನು ಅಲ್ಲಿ ಶರಣೆಯರ ಜೊತೆಗಿದ್ದಾಗ, ತಾನು ಆಮೇಲೆ ಏನು ಕದಳಿ ವನಕ್ಕೆ ತೆರಳಬೇಕಾದಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾಳೆ ಅಕ್ಕ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೇನು ಅಸಂಖ್ಯಾತ ಶರಣರ ಕರುಣದೊಳಗೆ, ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದಿರಿ ನೋಡ, ಇಂತಪ್ಪ ತ್ರಿವಿಧಾಮೃತವ ದಣಿಯಲೆರೆದು ಸಲಹಿದಿರಿ, ಎನ್ನ ವಿವಾಹವ ಮಾಡಿದಿರಿ, ಸ್ವಯೋಪ ಗಂಡಂಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರು ನೆರೆದು ಬಂದಿರಿ, ಬಸವಣ್ಣ ಮೆಚ್ಚುವಂತೆ ಒಗೆತನವ ಮಾಡುವೆ, ಚನ್ನ ಮಲ್ಲಿಕಾರ್ಜುನನ ಕೈ ಹಿಡಿದು ನಿಮ್ಮ ಮಂಡೆಗೆ ಹೂವ ತಹೆನಲ್ಲದೆ ಹುಲ್ಲತಾರೇನೋ.
ಅಂಥೇಳಿ ಹೇಳಿದಂಥ ಮಾತು ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಮನಸ್ಸಲ್ಲೂ ಉಳ್ಕೋಬೇಕು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಕೊಟ್ಟ ಮನೆಗೆ ಮತ್ತು ಹುಟ್ಟಿದ ಮನೆಗೆ ಹೂವನ್ನು ತರುವಂಥ ಬಾಳುವೆಯನ್ನ ನಡೆಸಬೇಕೇ ಹೊರತು ಹುಲ್ಲನ್ನು ತರುವಂಥ ಬಾಳುವೆಯನ್ನ ನಾವ್ಯಾರು ನಡೆಸಬಾರ್ದು. ಇದು ನಾವು ಆ ಶರಣೆಯರಿಂದ ಕಲಿಬೇಕಾಗಿರ್ತಕ್ಕಂಥದ್ದು. ಇವತ್ತು ವಸ್ತ್ರ ಮತ್ತು ಒಡವೆಗಳ ಆಸೆ ಆಮಿಷಕ್ಕೆ ಬಲಿಯಾಗಿ ನಾವೆಲ್ಲ ಅದರಿಂದ ಓಡ್ತಾ ಇದ್ದೀವಿ. ವಸ್ತುಗಳನ್ನು ಪ್ರೀತಿಸ್ತೇವೆ, ಮನುಷ್ಯರನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇದು ಉಲ್ಟಾ ಆಗಬೇಕಾಗಿದೆ. ಇವತ್ತು ನಮ್ಮ ಮನೆಯಲ್ಲಿ ಎ ಸಿ ಇದೆ, ಓಡಾಡೋ ಕಾರ್ ಎ ಸಿ, ನಾವು ಮಲಗೋ ಕೋಣೆ ಎ ಸಿ, ಮತ್ತೆ ಕೆಲಸ ಮಾಡೋ ಆಫೀಸ್ ಎ ಸಿ, ಎಲ್ಲ ಎ ಸಿ, ಆದ್ರೂ ತಲೆ ಮಾತ್ರ ಬಿಸಿ. ಯಾಕೆ ಅಂದ್ರೆ ನಾವು ಆ ವಚನಗಳ ಬಗ್ಗೆ ಹೋಗ್ತಾ ಇಲ್ಲ, ಆ ವಚನಗಳ ಬೆನ್ನಟ್ಕೊಂಡು ಹೋಗ್ಬೇಕು. ಅವರ ಒಂದು ಸಾಮಾಜಿಕ ಪ್ರಜ್ಞೆಯನ್ನ ನಾವು ಕಲಿಬೇಕು. ಆವಾಗ ನಮ್ಮ ಬಿಸಿಯಾಗಿರ್ತಕ್ಕಂಥ ತಲೆಗಳೆಲ್ಲವೂ ತಣ್ಣಗಾಗೋದಕ್ಕೆ ಸಾಧ್ಯ ಆಗುತ್ತೆ. ಮನೆಯಲ್ಲಿ ಎಂತೆಂಥ ಸೆಟ್ ಇಟ್ಕೊಂಡಿದೀವಿ, ಸೋಫಾ ಸೆಟ್ಟು, ಸ್ಕ್ರೀನ್ ಸೆಟ್ಟು, ಸ್ಪೂನ್ ಸೆಟ್ಟು, ಕಿಚನ್ ಸೆಟ್ಟು, ಬಾಕ್ಸ್ ಸೆಟ್ಟು, ಎಲ್ಲ ಸೆಟ್ಗಳು ಇದಾವೆ. ತಲೆ ಮಾತ್ರ ಆಫ್ ಸೆಟ್ಗಾಗಿ ಬಿಟ್ಟಿದ್ದಾವೆ. ಆ ಆಫ್ ಸೆಟ್ ಆಗಿರ್ತಕ್ಕಂಥ ತಲೆಗಳು ನೆಟ್ಗಾಗಬೇಕು ಅಂದ್ರೆ ನಾವಿವತ್ತು ವಚನವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ನಮ್ಮ ಬದುಕಿನಲ್ಲಿ ಅವುಗಳನ್ನ ಅಳವಡಿಸ್ಕೊಳ್ಬೇಕಾಗಿದೆ. ಬಂಧುಗಳೇ, ನಮ್ಮ ಬದುಕನ್ನು ಹಸನು ಮಾಡುವಂಥ ಶಕ್ತಿ, ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡುವ ಶಕ್ತಿ, ನರನನ್ನ ಹರನನ್ನಾಗಿ ಮಾಡುವ ಶಕ್ತಿ ವಚನ ಸಾಹಿತ್ಯದಲ್ಲಿದೆ. ಆ ವಚನವನ್ನ ಒಪ್ಪಿಕೊಳ್ಳೋಣ, ವಚನದ ಹಾದಿಯಲ್ಲಿ ಸಾಗೋಣ. ಬಸವಣ್ಣನವರಿಗೆ, ವಚನ ಚಳುವಳಿಗೆ, ವಚನ ಸಾಹಿತ್ಯಕ್ಕೆ, ಶರಣ ಧರ್ಮಕ್ಕೆ ಶರಣಾರ್ಥಿಗಳು.